ವಿರಾಮದ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಕರ್ನಾಟಕಕ್ಕೆ ಹೆಮ್ಮೆಯ 8ನೇ ಜ್ಞಾನಪೀಠ ಪ್ರಶಸ್ತಿಯ ಗರಿ ತಂದುಕೊಟ್ಟ ಚಂದ್ರಶೇಖರ್ ಕಂಬಾರರಿಗೆ ಇಂದು ಪೌರ ಸನ್ಮಾನ ಮಾಡಲಾಯಿತು. ಮೇಯರ್ ಶಾರದಮ್ಮ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಂಬಾರರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಪಾಲಿಕೆ ಆವರಣದಲ್ಲಿರುವ ರಾಜ್ಕುಮಾರ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಆರ್ ಅಶೋಕ್, ಕಾನೂನು ಸಚಿವ ಸುರೇಶ್ ಕುಮಾರ್, ಶಾಸಕ ಬಿಎನ್ ವಿಜಯ್ ಕುಮಾರ್, ಉಪಮೇಯರ್ ಹರೀಶ್ ಸೇರಿದಂತೆ ಹಲವಾರು ಪಾಲಿಕೆ ಸದಸ್ಯರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಇಂದು ಜ್ಞಾನಪೀಠ ಪುರಸ್ಕೃತ ಡಾ ಚಂದ್ರಶೇಖರ್ ಕಂಬಾರರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಇಂಜಿನಿಯರ್ಗಳ ಸಂಘ ಆಚರಿಸಿದ 56ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಕಂಬಾರರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಪಿ ಮಣಿವಣ್ಣನ್ ಕಂಬಾರರನ್ನ ಶಾಲು ಹೊದಿಸಿ ಸನ್ಮಾನ ಮಾಡಿದರು. ಕಾರ್ಯಕ್ರಮದ ಬಳಿಕ ಸಂಗೀತ ನಿರ್ದೇಶಕ ಹಂಸಲೇಖ ಮತ್ತು ತಂಡ ನೆರೆದ ಪ್ರೇಕ್ಷಕರಿಗೆ ಸಂಗೀತ ಸುದೆ ಮೂಲಕ ತಂಪೆರೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ಗೂ ಬಿಡದ ಡಿನೋಟಿಫಿಕೇಷನ್ ಭೂತ, ಡಿಕೆಶಿಗೆ ಎದುರಾಗಿದೆ ಸಂಕಷ್ಟ. ನಾನು ಯಾವುದೇ ಅಕ್ರಮ ಎಸಗಿಲ್ಲ ಅಂತಿದ್ದಾರೆ ಮಾಜಿ ಸಚಿವ. ಬಹುಕೋಟಿ ಹಗರಣದ ತನಿಖಾ ಆದೇಶಕ್ಕೆ ಬಲಿಯಾದ್ರ ಆಯುಕ್ತರು. ಬಿಬಿಎಂಪಿಯಿಂದ ಸಿದ್ದಯ್ಯ ಔಟ್, ಶಂಕರಲಿಂಗೇಗೌಡ ಇನ್. ಸರ್ಕಾರದ ಕ್ರಮ ಸಮರ್ಥಿಸಿಕೊಂಡ್ರು ಆರ್ ಅಶೋಕ್. ತನಿಖಾ ಸಂಸ್ಥೆ ಬಿಎಂಟಿಎಫ್ ವಿರುದ್ಧ ತಿರುಗಿ ಬಿದ್ದ ಇಂಜಿನಿಯರ್ಗಳು. ಬಹುಕೋಟಿ ಹಗರಣ ತನಿಖೆ ಬೇಡವೇ ಬೇಡ, ಬಿಬಿಎಂಪಿ ಇಂಜಿನಿಯರ್ಗಳ ವಿರೋಧಕ್ಕೆ ಕಾರಣ ಏನು? ಅಯ್ಯಪ್ಪ ಮಾಲೆ ಧರಿಸಿ ಬಂದಿದ್ರು, 8 ಮನೆ ಕಳ್ಳತನ ಮಾಡಿ ಇನ್ನಷ್ಟು ದರೋಡೆಗೆ ಮುಂದಾಗಿದ್ರು. ಜನರ ಕೈಗೆ ಸಿಕ್ಕು ಗೂಸಾ ತಿಂದ್ರು ಐನಾತಿ ಚೋರರು. ಜಿಗುಪ್ಸೆ ಕಾರಣನ ಗಂಡನ ಕಿರುಕುಳ ಹೆಚ್ಚಾಗಿತ್ತ. ಪತ್ರಕರ್ತೆ ಸ್ಮಿತಾರಾವ್ ಆತ್ಮಹತ್ಯೆ, ಆಸ್ಪತ್ರೆ ಸೇರಿಸಿದ ಗಂಡನ ವಿರುದ್ಧವೇ ಪ್ರಕರಣ ದಾಖಲು. ಇದು ಇವತ್ತಿನ ಬೆಂಗಳೂರು ಮೆಟ್ರೋ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.